ಮುಸಲ್ಮಾನರು ಏನಾರ ಹಿಂದೂ ದೇವರುಗಳ ಪೂಜೆ ಮಾಡಿದ್ರೆ 100% ಅವ್ರಿಗೆ ಕೊಟ್ಟು ಮಾಡಿಸ್ಬೋದು ಸರ್. ಇದ್ರಲ್ಲಿ ನಮ್ದೇ ಅಭ್ಯಂತರ ಇಲ್ಲ. ಕನ್ನಡ ಅಂತ ಬಂದ್ಮೇಲೆ ಜಾತಿ ಗೀತಿ ಏನು ನೋಡ್ಬೋದು. ಅಷ್ಟು ಒಂದು ಮನುಷ್ಯ, ಎಷ್ಟು ಒಂದು ರಿಲಿಜಿಯನ್. ನಮ್ಮ ಹಿಂದೂ ಧರ್ಮದ ಯಾಕೆ ಬೇರೆ ಹತ್ರ ಇದು ಅಲ್ಲ, ಓಟ್ಗೋಸ್ಕರ ನಮ್ ಧರ್ಮನ್ ಬಿಡಕ್ಕ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡುವ ವಿಚಾರದಲ್ಲಿ ಎದ್ದಿದ್ದಂಥ ತಕರಾರ್ಗೆ ಹೈಕೋರ್ಟ್ ಅಂತ್ಯ ಹಾಡಿದೆ. ಅಂದರೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದಕ್ಕೆ ಯಾವುದೇ ಕಾನೂನಿನ ತಡೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಇದು ಪ್ರತಾಪ್ ಸಿಂಹ ಅವರು ಸಲ್ಲಿಸಿದ್ದಂಥ ರಿಟ್ ಅರ್ಜಿ ಏನಾಗಿತ್ತು ಅದು ವಜಾ ಆಗಿದೆ. ಹಾಗಾದರೆ ಯಾಕೆ BJP ಇದನ್ನು ವಿರೋಧಿಸ್ತು? ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ ಅಂತಂದಾಗ BJPಯದ್ದೇನು ಕಿರಿಕಿರಿ? ಸತ್ಯ ಏನು ಇಲ್ಲಿ? ಯಾಕೆ ವಿರೋಧ ಎದುರಾಗ್ತಾ ಇದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ? ಅದು ಮುಖ್ಯ ವಿಚಾರ ಆಗಿರುವಂಥದ್ದು. ಅದು ಏನು ಅಸಲಿಗೆ ಯಾಕೆ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡಬಾರ್ದು ಅಂತ BJPಯವರು ಹೇಳ್ತಾ ಇದ್ದಾರೆ? ಯಾಕಂದರೆ ನಾವೆಲ್ಲ ಮೇಲಿಂದ ಮೇಲೆ ಒಬ್ಬರು ಮುಸ್ಲಿಂ ಹೆಣ್ಣುಮಗಳು ಅನ್ನೋ ಕಾರಣಕ್ಕೆ ವಿರೋಧಿಸ್ತಾ ಇದ್ದಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಆನೆ ಅಂಬಾರಿ ಮೇಲೆ ಕೂತಿದ್ರು, ದಸರಾ ಉದ್ಘಾಟನೆಗೆ ಬಂದಿದ್ದರು. ಸೊ ಯಾಕೆ ಅವ್ರನ್ನ ಇಷ್ಟು ಆನೆ ಮೇಲೆ ಕೂರಿಸಿದಂಥ ಅರಸರ ಒಳ್ಳೆಯತನ ಅವರ ಮೊಮ್ಮಗ ಯದುವೀರವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? BJP ಬೇಕಂತಲೇ ಹಿಂದೂ ಮುಸ್ಲಿಂ ವಿಚಾರವನ್ನು ಎತ್ತಿ ವಿರೋಧ ಮಾಡಿ ಇದರಿಂದ ಹಿಂದೂ ಮತ ಬ್ಯಾಂಕನ್ನು ಸೆಳೆಯೋದಕ್ಕೆ ಯೋಚಿಸ್ತಾ ಇದೆ. ಕಾಂಗ್ರೆಸ್ ಬಾನು ಮುಷ್ತಾಕ್ ಅವ್ರನ್ನ ತಂದು ಮುಸ್ಲಿಂ ಮತ ಬ್ಯಾಂಕ್ ಸೆಳೆಯೋದಕ್ಕೆ ಯೋಚಿಸ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅಸಲಿಗೆ ಏನಿದು? ಉದ್ಘಾಟನೆ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಸರಾದ ಉದ್ಘಾಟನೆ ಮಾಡೋದಿದೆಯಲ್ಲ, ಇದಕ್ಕೆ ಶಾಸ್ತ್ರೋಕ್ತವಾಗಿ ಆ ದಸರಾ ಉದ್ಘಾಟನೆಗೆ ಪೂಜೆ ವಿಧಿಗಳೆಲ್ಲ ಇರುತ್ತೆ. ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಬಂದು ದಸರಾ ಉದ್ಘಾಟನೆಯನ್ನು ಮಾಡ್ತಾರೆ. ನಾಡದೇವಿ ಚಾಮುಂಡೇಶ್ವರಿಗೆ ಮೊದಲಿಗೆ ನಮಿಸಬೇಕು, ವಂದಿಸಬೇಕು. ದೇವಿಯನ್ನು ದೇವತೆಯನ್ನು ಒಪ್ಪದಿರುವಂತಹ ಬಾನು ಮುಷ್ತಾಕ್ ಅವರಿಂದ ಇದನ್ನು ಮಾಡಿಸಿದರೆ ಅಪಚಾರ ಆಗುತ್ತೆ ಅನ್ನೋದೇ ಇಲ್ಲಿ ಮುಖ್ಯವಾದಂಥ ವಿಚಾರ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ದಿವಾನರಾಗಿದ್ದರು ಮೈಸೂರಿನ, ಅವರನ್ನು ಆನೆ ಅಂಬಾರಿ ಮೇಲೆ ಅರಸರೇ ಕೂರಿಸಿದ್ರು ಅಂದರೆ ಉದ್ಘಾಟನೆ ಬೇರೆ, ದಸರಾಗೆ ಬರೋದು ಬೇರೆ, ದಸರಾ ನೋಡೋದು ಬೇರೆ, ದಸರಾ ಅಂಬಾರಿ ಮೇಲೆ ಕೂತ್ಕೊಂಡು ಹೋಗೋದು ಬೇರೆ. ಅದು ಉದ್ಘಾಟನೆ ಮಾಡೋದು ಅನ್ನೋದಕ್ಕೆ ಒಂದು ಧಾರ್ಮಿಕ ಪಾವಿತ್ರ್ಯತೆ ಇದೆ. ಅದು BJPಯವರು ಹೇಳ್ತಾ ಇರುವಂಥದ್ದು, ಅಥವಾ ಯಾರು ಈ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಹೇಳ್ತಾ ಇರುವಂಥದ್ದು. ಒಬ್ಬಳು ಹಿಂದೂ ಹೆಣ್ಣುಮಗಳಾಗಿ ಬಂದು ಸಂಪೂರ್ಣ ಧಾರ್ಮಿಕ ಆ ಒಂದು ಶ್ರದ್ಧೆಯಿಂದ ಬಂದು ದೇವಿಯನ್ನು ಒಪ್ಪಿಕೊಂಡು ಅವರು ಉದ್ಘಾಟನೆ ಮಾಡಿದರೆ ಅದು ಸತ್ಯ, ಅದು ಸರಿ. ಇವರು ಯಾವುದೇ ರೀತಿಯ ಅಂದರೆ ಯಾವುದೋ ಒಂದು ವೇದಿಕೆಯ ಕಾರ್ಯಕ್ರಮ ಆಗುತ್ತೆ, ವೇದಿಕೆಯ ಕಾರ್ಯಕ್ರಮಗಳಲ್ಲಿ ದೀಪ ಬೆಳಗ್ತಾರೆ, ಅದು ಸಹಜವಾಗಿ ನಡೆಯುತ್ತೆ. ಈಗ ಮೊನ್ನೆ ಗಣೇಶೋತ್ಸವ, ಬೆಂಗಳೂರು ಗಣೇಶೋತ್ಸವ ನಡೀತು. ಅದರಲ್ಲಿ ಬೆಂಗಳೂರು ನಗರದ ಪೊಲೀಸ್ ಅಧಿಕಾರಿ, ಉನ್ನತ ಅಧಿಕಾರಿ DIG ಇದ್ದಾರೆ. ಸೊ ಸಲೀಂ ಅವರು ಬೆಂಗಳೂರಲ್ಲ, ಕರ್ನಾಟಕದ ಜನರಲ್ ಪೊಲೀಸ್ ಮುಖ್ಯಸ್ಥರೇನಿದ್ದಾರೆ ಅವರು ಡಾಕ್ಟರ್ ಸಲೀಂ ಅವರು ದೀಪ ಬೆಳಗ್ಗೆ ಅದನ್ನು ಉದ್ಘಾಟನೆ ಮಾಡಿದರು. ಅಂದರೆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಅದು ಬೇರೆ. ಆದರೆ ದಸರಾದ ಉದ್ಘಾಟನೆ ಇದೆಯಲ್ಲ, ಅದು ಈ ನಾಡಿನ ಹಿಂದೂ ಬಾಂಧವರ ಅತ್ಯಂತ ದೊಡ್ಡ ಹಬ್ಬ. ನವರಾತ್ರಿ 9 ದಿನಗಳ ಕಾಲ ಆಚರಣೆ ಮಾಡುವಂಥ ಭಾಳ ಪ್ರಮುಖವಾದಂಥ ಒಂದು ಆಚರಣೆ ಇದು. ಮೈಸೂರಿನಲ್ಲಿ ನಮ್ಮ ನಾಡಿನ ಜನರ ಭಾವನೆಗಳಿಗೆ, ಈ ನಾಡಿನ ಹಿಂದೂಗಳ ಭಾವನೆಗಳಿಗೆ ಮೈಸೂರು ದಸರಾ ಅಂತ ಹೇಳಿದರೆ ಅದು ನಮ್ಮ ಮನೆಗಳಲ್ಲಿ ಆಗುವಂಥ ದಸರಾ. ಹಾಗಾಗಿ ಈ ದಸರಾ ಉದ್ಘಾಟನೆ ಮಾಡುವ ವಿಚಾರದಲ್ಲಿ ಧಾರ್ಮಿಕ ಶ್ರದ್ಧೆಯುಳ್ಳವರೇ ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದು. ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದರು ಅನ್ನುವಂಥದ್ದು ಒಂದಿದೆ. ನಿಸಾರ್ ಅಹಮದ್ ಕನ್ನಡವನ್ನು ತಾಯಿ ಅಂತ ಕರೆದಿದ್ದರು. ನಿತ್ಯೋತ್ಸವದಲ್ಲೇ ಅವರು ನಿತ್ಯೋತ್ಸವ ಗೀತೆಯಲ್ಲೇ ಅದನ್ನು ನಾವು ಕೇಳ್ಬೋದು. ಅವರು ಬಹಳ ಬಾರಿ ಅಂದರೆ ಈ ಇಸ್ಲಾಂ ಧರ್ಮದ ನಂಬಿಕೆಗಳಿಂದ ಹೊರಗಡೆ ಬಂದು ಕನ್ನಡವನ್ನು ತಾಯಿ ಅಂತ ಒಪ್ಕೊಂಡಿದ್ರು. ಆ ಭಾವನೆ ನಿಮ್ಮಲ್ಲಿದ್ದರೆ ಉದ್ಘಾಟನೆ ಮಾಡಿಸ್ಬೋದು. ಸೊ ಈ ಒಂದು BJP ಹೇಳ್ತಾ ಇರುವಂಥ ಒಂದು ವಾದ. ಆದರೆ ಕಾಂಗ್ರೆಸ್ ಇದನ್ನು ಬಾನು ಮುಷ್ತಾಕ್ ಅವರಿಂದ ಮಾಡಿಸಲೇಬೇಕು, ನಾವು ಮುಸ್ಲಿಮರ ಪರ 70 ಲಕ್ಷ ಓಟ್ಗಳ ಇಡುಗಂಟನ್ನು ತಗೋಬೇಕು ಅಂತ ಚಟಕ್ಕೆ ಬಿದ್ದಿರುವಂಥ ಕಾಂಗ್ರೆಸ್ ಇದನ್ನು ಮಾಡಿಸೋದಕ್ಕೆ ಹೊರಟಿದೆಯಾ? ಇನ್ನೇನು ಉದ್ದೇಶ ಇದೆ ಅಂದರೆ ಇದು ಸಾಮಾನ್ಯ ಪ್ರಜ್ಞೆ ಇರುವಂಥ ಮನುಷ್ಯನಿಗೆ ಅರ್ಥ ಆಗುವಂಥದ್ದು.
ಏನು ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡಿ ದಸರಾ ಉದ್ಘಾಟನೆ ಮಾಡೋದು ಅಂತ ಅನ್ನೋದು ಅದೊಂದು ಧಾರ್ಮಿಕವಾದಂಥ ಆಚರಣೆ. ಅದನ್ನು ಯಾರೋ ಒಬ್ಬ ಸಾಮಾನ್ಯ ಮಾಡಿದರೆ ಜನರಿಗೆ ಅದಕ್ಕೆ ಒಪ್ಪಿಗೆ ಇಲ್ಲ. ನಾಡದೇವಿಗೆ ಅದು ಒಪ್ಪಿಗೆ ಆಗೋದಿಲ್ಲ. ದೇವರೆಲ್ಲರನ್ನ ಒಪ್ಬೋದು, ಆದರೆ ದೇವ್ರನ್ನ ಪೂಜಿಸುವ ವ್ಯಕ್ತಿಯ ನಂಬಿಕೆ, ಆ ಧಾರ್ಮಿಕ ಶ್ರದ್ಧೆ ಮುಖ್ಯ ಅಲ್ವಾ? ಸೊ ಇದು ಚರ್ಚೆಗೊಳಗಾಗುತ್ತೆ. ಆದರೆ ಹೈಕೋರ್ಟ್ನ ತೀರ್ಪು ಕಾನೂನು ಸಂವಿಧಾನದ ಅಡಿಯಲ್ಲಿ ಬಂದಂಥ ತೀರ್ಪನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಯಾಕೆಂದರೆ ನಾವು ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರುವಂಥವ್ರು, ಸಂವಿಧಾನವನ್ನು ನಾವು ಒಪ್ಪಿಕೊಂಡು ಸಂವಿಧಾನದ ಅಡಿಯಲ್ಲಿ ಈ ದೇಶದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಎಲ್ಲವೂ ಇರುವಂಥದ್ದು. ಹಾಗಾಗಿ ಕೋರ್ಟ್ನ ತೀರ್ಪನ್ನು ಒಪ್ಪಲೇಬೇಕಾಗುತ್ತೆ. ಆದರೆ ಜನರ ಧಾರ್ಮಿಕ ಭಾವನೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಚರ್ಚೆಗೊಳಗಾಗುತ್ತೆ. ಮುಸಲ್ಮಾನರು ಏನಾರ ಹಿಂದೂ ದೇವರುಗಳನ್ನ ಪೂಜೆ ಮಾಡಿದ್ರೆ 100% ಅವ್ರಿಗೆ ಕೊಟ್ಟು ಮಾಡಿಸ್ಬೋದು ಸರ್. ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ದೇವ್ರೆ, ನಾವಿಲ್ಲ ಅಂತ ಹೇಳಲ್ಲ. ಅವರು ಮಾಡ್ಲಿ, ಮಾಡಂಗಿಲ್ಲ. ಮೊದಲನೇದು ಹೆಣ್ಮಕ್ಳಿಗೆ ಅವ್ರಿಗೆ ಆದ್ಯತೆ ಇಲ್ಲ. ಯಾವ್ದ್ರಲ್ಲಿ ಅವ್ರ ಮಸೀದಿ ಒಳಗಡೆ ಆಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಅವ್ರ ಹೆಣ್ಮಕ್ಳನ್ನ ಅಲೋನೇ ಮಾಡಲ್ಲ. ಅವರು ನಮ್ ದೇಶದೊಳಗಡೆ ಕೂರ್ಸಿ ಪೂಜೆ ಮಾಡಿ ಅನ್ನೋದು ಯಾವ ಧರ್ಮ ಸರ್ ಇದು? ಫಸ್ಟ್ ಆಫ್ ಆಲ್ ಅವ್ರಿಗೆ ಅದು ಗಂಡಸರೇ ಅವ್ರ ಹೆಂಗಸರನ್ನ ಅಲೋ ಮಾಡಲ್ಲ ಅವ್ರ ಮಸೀದಿ ಒಳಗಡೆ ಅಂತಂದ್ರೆ ನಮ್ ದೇಶದ ಕೂಡ ಹೆಣ್ಮಕ್ಳನ್ನ ನಾವ್ ಹೇಗೆ ಕೂಡ್ಸೋದು? ಸೊ ತಪ್ಪೇನಿಲ್ಲಲ್ಲ ಸರ್. ಪ್ರತಿಯೊಬ್ರು ಸೆಲೆಬ್ರಿಟಿ ಕರೀತಾರೆ, ಇವರು ಕನ್ನಡದಲ್ಲಿ ಇದ್ರಲ್ಲಿ ಮಾಡೋರೆ, ಕರೆಯೋದ್ರಲ್ಲಿ ತಪ್ಪಿಲ್ಲ ಅನ್ಸತ್ತೆ. ಆದ್ರೆ ಹಿಂದೂ ಅಲ್ಲ ಅವರು. ನಮ್ಮ ಧರ್ಮಕ್ಕೂ ನಮ್ಮ ಭಾವನೆಗಳಿಗೂ ಅವ್ರಿಗೆ ಸಂಬಂಧ ಇಲ್ಲ. ಒಂಥರ ನಮ್ಮ ಭಾವನೆಗಳ ಮೇಲೆ ಇದು ಪೆಟ್ಟು ಬಿದ್ದ ಹಾಗೆ ಅಂತ. ಸೊ ಇಲ್ಲಿ ಜಾತಿ ಅಂತ ಬಂದಿಲ್ಲ ಸರ್, ಇಲ್ಲಿ ಕನ್ನಡ ಅಂತ ಬಂದೈತೆ. ಸೊ ಕನ್ನಡ ಅಂತ ಬಂದ್ಮೇಲೆ ಸೊ ಜಾತಿ ಗೀತಿ ಏನು ನೋಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಅದು ಮಾಡ್ಬೋದು, ಯಾಕಂದ್ರೆ ಅವರು ಬಂದು ಅವಾರ್ಡ್ ವಿನ್ನರ್ ಇದ್ದಾರೆ ಅಲ್ವಾ, ಅದು ಅದಕ್ಕೆ ಮಾಡಬಹುದು. ಅಲ್ಲ, ಇದು ಹಿಂದೂ ಧರ್ಮ, ನಮ್ಮ ಧರ್ಮಕ್ಕೇನು ಸಂಬಂಧ ಪಡಲ್ಲ ಅಲ್ವಾ ಅಂತ. ಇಲ್ಲ, ಇದು ಫಸ್ಟ್ ಬಂದು ಮನುಷ್ಯ, ನೆಕ್ಸ್ಟ್ ಬಂದು ರಿಲಿಜಿಯನ್, ಅಂದ್ರೆ ಯಾವ ಜಾತಿ ಅದು. ಸೊ ಯಾವ್ದಾದ್ರು ಇದು ಮಾಡಬಹುದು. ಸೊ ಫಸ್ಟ್ ಬಂದು ಮನುಷ್ಯ ಹುಟ್ಟೋದು ಆಸ್ ಎ ಅವರು ಹಿಂದೂ ಮುಸ್ಲಿಂ ಅದೆಲ್ಲ ಆಮೇಲೆ. ಮನುಷ್ಯ ಅಂದ್ರೆ ರಕ್ತ ಎಲ್ಲ ಇಬ್ಬರದು ಒಂದೇ ಅಲ್ವಾ? ಸೊ ನಮ್ಮ ಅಭಿಪ್ರಾಯ ಮಾಡಬಹುದು. ನಮ್ಮ ಹಿಂದೂ ಧರ್ಮದ ಯಾಕೆ ಬೇರೆಯವ್ರ ಹತ್ರ ಇದ್ ಮಾಡಿಸ್ಬೇಕು ನಾವು? ಅಷ್ಟೇ. ಅವ್ರಿಗೆ ನಂಬಿಕೆ ಇರಲ್ಲ, ಅವ್ರ ನಂಬಿಕೆ ಎಲ್ಲ ಯಾಕೆ? ನಮ್ಮ ಹಿಂದೂಗಳು ಯಾರು ಇಲ್ವಾ ಬೇರೆ? ಅಷ್ಟೇ ನಾವು ಕೇಳೋದು. ತಗೊಂಡಿದ್ದಾರೆ, ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಅಂತ. ಹೆಮ್ಮೆ ತಂದಿರೋರು ಬೇರೆಯವರು ಇದಾರಲ್ಲ, ನಮ್ಮ ಇದಕ್ಕೆ ಯಾಕೆ ತರ್ತಿರೋ? ಬೇರೆ ಯಾವ್ದಕ್ಕನ್ನ ಕರ್ಕೊಳ್ಳಿ ಅವ್ರಿಗೆ. ಅವ್ರ ಮುಸ್ಲಿಮ್ಸ್ ಇದಕ್ಕೆ ಯಾಕೆ ಹಿಂದೂಗಳು ಹೋಗಿ ಇದ್ ಮಾಡಕ್ ಆಗ್ತಾರೆ? ಬಿಡೋದಿಲ್ಲಲ್ಲ. ಓಟ್ ಬೇಕಲ್ಲ, ಓಟ್ ಇಲ್ಲ ಆಚರಣೆ ಮಾಡಕ್ಕೆ ಓಟ್ ಸಿಗಲ್ಲ. ಅಲ್ಲ, ಓಟ್ಗೋಸ್ಕರ ನಮ್ ಧರ್ಮನ್ ಬಿಡಕ್ಕಾಗತ್ತಾ? ಧರ್ಮನ್ ಬಿಡಕ್ಕಾಗಲ್ಲ. ಓಟ್ಗೋಸ್ಕರ ನಾವು ಧರ್ಮದಲ್ಲಿ ಹುಟ್ಟಿಲ್ಲ ಅಲ್ವಾ? ನಾವು ಧರ್ಮದಲ್ಲಿ ಹುಟ್ಟಿರೋದು ನಮ್ಗೋಸ್ಕರ, ನಮ್ಮ ಸ್ಪಿರಿಚುವಲ್ ಅಪ್ರೋಚ್ಗೋಸ್ಕರ ಅಲ್ವಾ? ಓಟ್ಗೋಸ್ಕರ ಇವ್ರನ್ನ ನಂಬ್ಕೊಂಡು ನಾವು ಡೆಮೋಕ್ರಸಿ ಬರ್ಲಿಲ್ಲ. ಡೆಮೋಕ್ರಸಿ ಮಾಡಿದ್ರು ಅದರಂತೆ ನಾವು ಸ್ಪಿರಿಚುವಲ್ ಆಗೂ ಡೆಮೋಕ್ರಸಿನೂ ಮಾಡ್ಬೇಕಲ್ಲ. ಅಂದ್ರೆ ಈಗ ಏನಿದ್ರು ಅಧಿಕಾರ, ಹಣ ಇದೇ ಆಗ್ಬಿಟ್ಟಿದೆಯಲ್ಲ, ಇದರಿಂದಾಗಿ ಧರ್ಮ ಅನ್ನೋದು ಯಾರಿಗೂ ಬೇಕಾಗೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆಯಲ್ಲ. ಬೇಕು ಅನ್ನೋರ್ ಮಟ್ಟ ಕಮ್ಮಿ ಇದೆ ಅಷ್ಟೇ. ಬೇಕು, ಎಲ್ರಿಗೂ ಬೇಕು. ಎಲ್ರೂ ಧರ್ಮದಿಂದಾನೇ ನಾವು ಜೀವನ ಮಾಡ್ತಾ ಇರೋದು. ಎಲ್ರಿಗೂ ಬೇಕು. ಆದ್ರೆ ಪರ್ಸೆಂಟೇಜು ಬಹಳ ಕಮ್ಮಿ ಇದೆ. ಇವ್ರ ವಾಯ್ಸ್ ರೈಸ್ ಆಗ್ತಾ ಇಲ್ಲ. ಅವ್ರ ದುಡ್ಡಿರೋರು, ನೀವು ಹೇಳ್ದಂಗೆ ಅವ್ರದ್ದು ವಾಯ್ಸ್ ರೈಸ್ ಆಗ್ತಾ ಐತೆ. ಹಂಗಾಗಿ ಇವ್ರದ್ದು ಕುಂದ್ತಾ ಐತೆ. ನೆಗ್ಲಿಜಿಬಲ್.